केसीएन में आपका स्वागत है। मैं किंग हमीद। ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು, ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು. ಎಲ್ಲರಿಗೂ ನಮಸ್ಕಾರ. ಈ ದಿನ ತಮಗೆಲ್ಲ ತಿಳಿದಿರುವಂತೆ ನಾವು ಈ ವರ್ಷ 80ನೇ ವರ್ಷದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು 80 GVP ಪಾಯಿಂಟ್ಸ್, ಗಾರ್ಬೇಜ್ ವಲ್ನರಬಲ್ ಪಾಯಿಂಟ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ಉದ್ದೇಶ ನಾವು ಏನು ಇದುವರೆಗೂ ವಲ್ನರಬಲ್ ಪಾಯಿಂಟ್ಸ್ ಅಲ್ಲಿ ಕಸ ತಗೊಂಬಂದು ಹಾಕ್ತಿದ್ವಿ, ಇವತ್ತು ನಾವು ಕ್ಲೀನ್ ಮಾಡಿಬಿಟ್ಟು ಸುಮ್ಮನೆ ಆಗೋದಲ್ಲ. ಈಗ ನಾವು ಪ್ರತಿಜ್ಞಾವಿಧಿ ತಗೊಂಡ್ಮೇಲೆ ಅದೇ ರೀತಿಯಲ್ಲಿ ನಾವು ನಡ್ಕೋಬೇಕು, ಯಾವಾಗಲೂ ಎನ್ವೈರನ್ಮೆಂಟನ್ನ ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಇದು ಸಾಂಕೇತಿಕವಾಗಿ ನಾವು ಇವತ್ತು ಚಾಲನೆ ಕೊಟ್ಟು ಇವತ್ತು ನಾವು ಮಾಡಿಕೊಟ್ಮೇಲೆ ಪ್ರತಿ ದಿವಸ ಇಲ್ಲಿರುವಂಥ ನಿವಾಸಿಗಳು, ಇಲ್ಲಿರುವಂಥ ನಾವೇನಿದ್ದೀವಿ ನಾವೆಲ್ಲ ಸೇರಿ ಇದನ್ನ ಯಾವಾಗಲೂ ಒಂದು ಕ್ಲೀನ್ ಎನ್ವೈರನ್ಮೆಂಟ್ ಇಟ್ಕೊಳ್ಳೋದ್ರ ಮೂಲಕ, ಸುರಕ್ಷತೆಯನ್ನ ಕಾಪಾಡೋದ್ರ ಮೂಲಕ ಮಾಡ್ಬೇಕಂತ ಎಲ್ಲರೂ ಮನವಿ ಮಾಡ್ತಾ ಈಗ ಸ್ವಚ್ಛತಾ ಪ್ರತಿಜ್ಞಾ ವಚನವನ್ನು ನಾನು ಬೋಧಿಸ್ತೇನೆ. ದಯಮಾಡಿ ಎಲ್ಲರೂ ತಮ್ಮ ಬಲಗೈಯನ್ನು ಮುಂದೆ ಮಾಡಿ ನಾ ಹೇಳೋದನ್ನ ಮತ್ತೆ ರಿಪೀಟ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ನಾನು ನನ್ನ ಮನೆಯಲ್ಲಿ, ಶಾಲೆಯಲ್ಲಿ, ಬೀದಿಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸದಾ ಸ್ವಚ್ಛತೆಯನ್ನು ಕಾಪಾಡಲು ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ, ಬದಲಿಗೆ ಸರಿಯಾದ ಕಸದ ಬುಟ್ಟಿಗಳಲ್ಲಿ ಮಾತ್ರ ಹಾಕುತ್ತೇನೆ. ನನ್ನ ಊರು ಮತ್ತು ನಮ್ಮ ಮೈಸೂರನ್ನು ಸದಾ ಸ್ವಚ್ಛವಾಗಿರಲೆಂದು ಶ್ರಮಿಸುತ್ತೇನೆ. ಸ್ವಚ್ಛ ಭಾರತ ನನ್ನ ಕರ್ತವ್ಯ, ಸ್ವಚ್ಛತೆ ನನ್ನ ಸೇವೆ. ಸ್ವಚ್ಛ ಮೈಸೂರು ನನ್ನ ಕರ್ತವ್ಯ, ಸ್ವಚ್ಛತೆಯೇ ನನ್ನ ಸೇವೆ. ನಮ್ಮ ಮೈಸೂರು ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು. ಥ್ಯಾಂಕ್ ಯು. ಶುರು ಮಾಡಿ ಅಂದ್ರು ಅವ್ರು ಇನ್ನೊಂದು ಪಾಯಿಂಟ್ ಇಂದ ಬರ್ತಾ ಇದ್ದೀನಿ. ಸ್ವಚ್ಛ ಮೈಸೂರು, ಸಮಸ್ತ ಮೈಸೂರು, ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು, ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು. ಸೋಮಶೇಖರ್ ಸರ್, ನಾನು ಕಾರ್ಪೊರೇಷನ್ ನಮ್ಮ ಝೋನ್ ಯಾವ ಝೋನ್ ಸರ್ ಇದು? 8 ಝೋನ್. ಝೋನ್ 8 ಇಂದ ಬಂದಿರೋ ನಮ್ಮ AC, CHO, ಆಮೇಲೆ ನಮ್ಮ ಇಂಜಿನಿಯರು, ಎನ್ವೈರ್ಮೆಂಟ್ ಇಂಜಿನಿಯರ್ಸು ಎಲ್ಲರಿಗೂ ನನ್ನ ಮತ್ತೆ ಕಾರ್ತಿಕ್ ಸಾಹೇಬ್ರು, ಹೆಲ್ತ್ ಇನ್ಸ್ಪೆಕ್ಟರ್ ಅವರು, ಪ್ರತಿಯೊಬ್ಬರಿಗೂ ಈ ಬಂದಿರೋ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇದೇ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋ ತರ ನಾವು ನಿಮ್ಗೆ ಸಹಕಾರ ಮಾಡ್ತೀವಿ, ನೀವು ನಮ್ಗೆ ಸಹಕಾರ ಮಾಡಿ. ಮೊದಲು ಈ ಮೌರಿ ಕೆಲಸವನ್ನು ಮಾಡ್ಬಿಟ್ಟು ಅದು ನಿಮ್ಮ ಜವಾಬ್ದಾರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಹೇಳಿದ್ರೆ ಬಿಡಿ ಸರ್, ಹೇಳಿದೆ ಅರೆ ಬೋಲ್ದಲ್ಲ. ಸಮಸ್ತ ಮೈಸೂರು, ಸಮಸ್ತ ಮೈಸೂರು, ಸಮಸ್ತ ಮೈಸೂರು, ಸಮಸ್ತ ಮೈಸೂರು, ಸಮಸ್ತ ಮೈಸೂರು. ಥ್ಯಾಂಕ್ ಯು ವೆರಿ ಮಚ್. ಓಕೆ. ನಮಸ್ಕಾರ. ನಾವು ಅದೇ 6 ಗಂಟೆಯಿಂದ ಬಂದು ಕಾಯ್ತಾ ಇದ್ದೀವಿ ನಾವು ಇಲ್ಲಿ. ಇನ್ನೊಂದು ಪಾಯಿಂಟ್ ಹೋಗಿದ್ರು. ಸುಮಾರು ಸಮಸ್ಯೆಗಳಿದೆ ಮೇಡಮ್ ಇಲ್ಲಿ. ಸ್ಟಾರ್ಟ್
ಇನ್ನು ಇದಕ್ಕೆ ಮೊದಲ ಕಮಿಟಿ ಮಾಡಿದ್ವಿ ನಾವೆಲ್ಲ ನಮ್ಮ ಸಾಹೇಬ್ರೆಲ್ಲ ಅವ್ರು ಕೋಪರೇಟ್ ಮಾಡ್ತಾರೆ ಅವರೆಲ್ಲ ಮನೆ ಗಾಡಿ ಕಳಿಸ್ತೀವಲ್ವಾ? ಗಾಡಿ ಕಳಿಸಿದ್ರು ಇದು ಹೊರಗಡೆಯಿಂದ ಬರ್ತಾರೆ, ಇಲ್ಲಿನ ಜನಗಳು ಎಲ್ಲರೂ ಬರಕ್ಕಿಲ್ಲ ಇಲ್ಲಿ, ಹೊರಗಡೆಯಿಂದ ಬರ್ತಾರೆ ಇಲ್ಲಿ. ಹಾಸ್ಪಿಟಲ್ ಐತೆ, ರೆಸಿಡೆನ್ಷಿಯಲ್ ಏರಿಯಾ, ಸೊ ದಟ್ಸ್ ಬಿಗ್ ಪ್ರಾಬ್ಲಮ್. ಮಕ್ಕಳಿಗೆ ಇದು ತುಂಬಾ ಸಾಂಕ್ರಾಮಿಕ ರೋಗಗಳು, ಸುಮಾರು ಜನ ಕಾಯಿಲೆ ಬೇರೆ ನಾಯಿಗಳ ಕಾಟ ಜಾಸ್ತಿ. ಆ ಗಿಡಗಳು ಕಟ್ ಮಾಡ್ತೀವಿ. ಆದ್ರೂ ನಾವು ಈಗ ತಿರ್ಗಿಸ್ಕೊಂಡು ಹೋಗ್ತೇವೆ. ರೋಡ್ ಇದೆಯಾ? ರೋಡ್ ಐತೆ ಆಲ್ಮೋಸ್ಟ್ ಹಾಫ್ ದ ರೋಡ್ ಇಸ್ ಕ್ಲೋಸ್ ಬಿಕಾಸ್ ಏನ್ ಮಾಡ್ತಾರೆ ಈ ಕಡೆ ಐತೆ ರೋಡ್ ಐತೆ. ಆಮೇಲೆ 2 ಪಾರ್ಕ್ಗಳನ್ನು ಸಿಕ್ಕಾಪಟ್ಟೆ ಇದಾಗಿದೆ, ಮೇಂಟೆನೆನ್ಸ್ ಬಿಲ್ಕುಲ್ ಇಲ್ಲ ಅಲ್ಲಿ. ಹಾವುಗಳು ಇರೋದು ನಾವು ನಿಮ್ಮ ತಣ್ಣೀರ್ ಸೇತುವೆ ಮಾಡ್ತೀನಿ ಬಿಡಿ. ಇವಾಗ ಕಲ್ಲೂರು ರೋಟರಿ ಕ್ಲಬ್ ಅವ್ರು ಬಂದಿದ್ದಾರೆ, ಹಾ. ಅವ್ರ ಪಾರ್ಕ್ಗಳು ಕೊಡಿ ಅಂತ ಹೇಳಿದ್ದಾರೆ. ಸರಿ ಅದೊಂದು ಮಾಡ್ತೀನಿ. ಈ ತರ ಸಿಸಿ ಕ್ಯಾಮ್ರಾ ಇದೆ, ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ಬಿಟ್ರೆ ಏನು ಅದು ಸಮಸ್ಯೆ ಆಗಲ್ಲ. ಹೇಳಿ ಆ ಸಿಸಿ ಕ್ಯಾಮ್ರಾ ಮಾಡಿ ಶಿಶು ಬಿಲ್ಕುಲ್ ಎಲ್ಲ ಹಾಕಿ ಈಗ ಈ ತರ ಇಲ್ಲ, ತುಂಬಾ ಮೇಂಟೈನ್ ಮಾಡಿದ್ವಿ, ಎಲ್ಲ ಗೊತ್ತು, ಅಲ್ಲಿ ಚೆನ್ನಾಗಿ ಕ್ಲೀನ್ ಆಗೈತೆ ಸರ್. ಮೇಂಟೈನ್ ಮಾಡಿದೀವಿ. ಸ್ಮಾಲ್ ಇಶ್ಯೂ ಏನಂದ್ರೆ ನಾಯಿಗಳು 40-50 ನಾಯಿಗಳು ಒಂದೊಂದು ಗಲ್ಲಿನಲ್ಲಿ ಸೇರ್ಕೊಂಡ್ಬಿಟ್ಟು ಮಕ್ಕಳು ಈಚೆ ಬರಕತ್ತವ್ರೆ. ಅರ್ಲಿ ಮಾರ್ನಿಂಗ್ ಪ್ರೇಯರ್ ಹೋಗಕ್ಕೆ ಸ್ವಲ್ಪ ಏಜ್ ಪರ್ಸನ್ಸ್ ಹೋಗಕ್ಕಾಗ್ತಾ ಇಲ್ಲ. ಯಾರು ತುಂಬಾ ಇದಕ್ಕಾಗ್ತೈತಿ. ಈಚೆಯಿಂದ ಹೋಗಿದ್ರೆ ಓಡಿಸ್ಕೊಂಡು ಬರ್ತದೆ. ಅದ್ ಸ್ವಲ್ಪ ಒಂದು ನಮ್ಮ ಗ್ರೀವೆನ್ಸಸ್ ಹೇಳಲಿಕ್ಕೆ ಅಂತ ನಾವು ಇಲ್ಲಿ ಅನಿಮಲ್ ವೇಸ್ಟ್ ಬಂದು ಬೀಳುತ್ತೆ, ಡೆಬ್ರಿಸ್ ತಂದು ಹಾಕ್ತಾರೆ, ಅನ್ವಾಂಟೆಡ್ ಎಲ್ಲ ಮೆಟೀರಿಯಲ್ ತಂದು ಹಾಕ್ತಾರೆ ಮೇಡಮ್ ಒಂದು 5 ನಿಮಿಷ ಕಲಿಸುತ್ತೆ ಕೊಡ್ರಿ ಮೇಡಮ್ ಕೊಡಿ. Unfortunately, you people, I mean, the executive body should implement every KMC Act. See, we need committees to manage, maintain parks. You please come and see the parks. It is in a pathetic condition. ನೋಡಿ ಎಷ್ಟು ರೂಪಾಯಿ ಹಾಕಿ ಸರ್ಕಲ್ ಮಾಡಿದ್ದಾರೆ, ಸರ್ಕಲ್ ಮೇಂಟೈನ್ ಆಗ್ತಾ ಇಲ್ಲ. ಆ ಸರ್ಕಲ್ ಮಾಡಿದ್ಮೇಲೆ we don't have proper lighting system. Every night we suffer a lot. ಅದು We want committees. ನಮಗೆ ಕಮಿಟೀಸ್ ಮಾಡ್ಕೊಡಿ ಮೇಡಮ್. ಓಕೆ, ಇರ್ಲಿಲ್ಲ. ಇವಾಗ ಪ್ರಾಬ್ಲಮ್ ಏನಿದೆ ಲಿಸ್ಟ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡಬೇಕು, ಡಿಸ್ಕಸ್ ಮಾಡ್ಕೊಂಡು ಸ್ಟ್ರೀಮ್ ಲೈನ್ ಮಾಡೋದು. ನಾವು ಸುಮಾರು ಬಾರಿ ಅದೇ ರಾಜೀವ್ನಗರದವ್ರು ಹೇಳ್ತಾ ಇದಾರಲ್ಲ, ಅದು ಇಂಪಾರ್ಟೆಂಟ್ ಮೇಡಮ್. given the memorandums regarding this. Okay, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇದು ನಿಮ್ಮ ಒಂದ್ ಕಡೆಯಿಂದ ಇದಾಗಲ್ಲ. It is between the people and the administration. That's correct. Unless and until ಇದಾಗಲ್ಲ ಆಗಲ್ಲ. ಯಾಕಂದ್ರೆ ಈಗ ನೋಡಿ ನಮ್ಮ ಇಲ್ಲಿ ಇರುವಂತ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಈಗವರೆಗೂ ಯಾವುದೇ ಒಂದು ಇದು KMC ಆಕ್ಟ್ ನ ಪ್ರಾಪರ್ ಆಗಿ ಇದನ್ನ ಅಳವಡಿಸಿಲ್ಲ ಇಲ್ಲಿ. See, this is the low lying area. The people are facing lot of problems. See, their basic ಇದು fundamental ಮೇಡಮ್ ವೇಕೆನ್ಸೀಸ್ ನ ಕ್ಲೀನ್ ಮಾಡಕ್ಕೆ ಅವರಿಗೆ ಹೇಳಿ ಮೇಡಮ್. ಯಾರು ಸೈಟ್ ಇದೆಯಲ್ಲ, ಓನರ್ಸ್ ಆಫ್ ದ ಸೈಟ್ ಶುಡ್ ಬಿ ರೆಸ್ಪಾನ್ಸಿಬಲ್. ಇನ್ನೊಂದು ಇದ್ರೆ ಹಾವುಗಳು ಜಾಸ್ತಿ ಐತೆ ಮೇಡಮ್, ಹಾವುಗಳು ಜಾಸ್ತಿ ಐತೆ. ಮನೆಗಳಲ್ಲೆಲ್ಲ ಹಾವುಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆ. ಕೂಡ ಅವರಿಗೆ ಕಂಪ್ಲೇಂಟ್ ಮಾಡಿ ಪ್ರಾಪರ್ ಮೀಡಿಯೇಷನ್ ಅಲ್ಲ. ಈಗ ಮೂಡವರು ಮಾಡಲೇಬೇಕಲ್ಲ ಕ್ಲೀನಿಂಗ್. ಪ್ರೈವೇಟ್ ಜಾಗ क्लीन तो करना ना, नहीं क्लीन होना प्राइवेट होना नहीं, मुन्नो करना सर उनके ऊपर फाइन तो डालना. वो मुड़ा वाले कहते मुड़ा वाले में बोलना हमने. ಇಲ್ಲ ಮೇಡಮ್ ಇದು ಎಲೆಕ್ಟ್ರಿಕ್ ಯಾವುದು ಇತ್ತಿಲ್ಲ. ಟೋಟ್ಲಿ 18 ನಾವು ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ಸ್ ಹಾಕ್ಸಿದ್ವು. ಆ ಕಡೆ ಲೈಟ್ಸ್ ಇಲ್ಲದೆ ತುಂಬಾ ತೊಂದರೆ ಆಗ್ತೈತೆ. ಮೇಡಮ್, ಇಲ್ಲಿ ಒಂದು ಸಮಸ್ಯೆ ಇದೆ. ಬಿಕಾಸ್ ನಿಮ್ಮ ಇವ್ರ ಜೊತೆ ನನಗೆ ಮಿಸ್ತ್ರಿಗಳಿದ್ದಾರಲ್ಲ, ಅವ್ರ ಜೊತೆ ನನಗೆ ಸಿ ವಿ ಹ್ಯಾವ್ ಎ ಪ್ರಾಬ್ಲಮ್ ಹಿಯರ್ ಇನ್ ಆರ್ ಏರಿಯಾ. ಆಕ್ಚುಲಿ this part of Mysore, people usually get up late and the auto vehicle comes early.
ದಟ್ ಈಸ್ ದ ಮೇನ್ ರೀಸನ್. ನಮ್ಮನ್ನ ಈ ಟೈಮಿಂಗ್ ನೀವು ಸ್ವಲ್ಪ ಇದು ಮಾಡ್ಕೊಡ್ಬೇಕು ನೀವು. ಇಲ್ಲ ಅದೇ ಟೈಮ್ ಯೂಶಲಿ 8 ಗಂಟೆಗೆ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದೀವಿ. ಹಾ GDP ಏನ್ ಮಾಡಿದ್ದೀರಾ ಈಗ? ಯಾವ ಪಾಯಿಂಟ್ ಟೈಮಿಗೆ ಬೇಕು ಆ ಟೈಮಿಗೆ ಒಂದ್ಸರಿ ಟ್ರೈ ಮಾಡೋಣ. ಹೌದು ಮೇಡಮ್, ಅದೇ ಇದು ಮಾಡಿದ್ರೆ ಇದು GDP ಸ್ಟಾಪ್ ಆಗುತ್ತೆ. ಅಂದ್ರೆ ನೀವು ಅಲ್ಲಿಂದ ಕೇಳ್ಕೊಂಡು ಆಟೋ ಬೇಗ ಬಂದು ಹೊಟ್ಟೋಗ್ಬಿಡುತ್ತೆ. ಯಾಕೆ ಈ ತರ ಎಸೆಯೋದು ಅಂದ್ರೆ ಮೇಡಮ್ ಎಲ್ಲ ಎದ್ದೇಳೋದು ಲೇಟ್. ಈ ಭಾಗದಲ್ಲಿ ಲೇಟ್ ಆಗಿ ಕೆಲಸ ಮಾಡ್ತಾರೆ, ಸ್ವಲ್ಪ ಲೇಟ್ ಆಗಿ ಎದುರ್ತಾರೆ. ಬೆಳಿಗ್ಗೆ 6:30 ಬಂದ್ಬಿಡ್ತಾರೆ, 6:30 7 ಗಂಟೆಗೆ ಬಂದ್ಬಿಡ್ತಾರೆ. ಇರುವಂತಹ ಜನರು ಗ್ಯಾರಂಟು ನಮ್ಮಲ್ಲಿ 10 ಗಂಟೆ ಮೇಲೆ ಮಾಡಲ್ಲ, ಬಿಸಿಲಾಗುತ್ತೆ. 8 ಗಂಟೆ ಅಟ್ಲೀಸ್ಟ್ ಮಿನಿಮಮ್. ಮಿನಿಮಮ್ 8 ಜೊತೆಗೆ ಬಂದ್ರೆ ಆಟೋ ಬೇಕಾದ್ರೆ ಇನ್ನೇನ್ ಅವ್ರನ್ನ ಮಾಡಲ್ಲ, ಬರಲ್ಲ, ಅಲ್ಲಿ ಆಟೋನೇ ಬರ್ತಾ ಇಲ್ಲ. ಮಾಡ್ಕೊಂಡು ಶುಡ್ ನಾಟ್ ಪೊಲಿಟೈಸ್ ಸಿಡಿ ಕಮ್ಯುನಿಟಿ. ಜನರಿಗೆ ಸಮಸ್ಯೆ ಇದೆ ಇಲ್ಲಿ. ಮೀಡಿಯಾದಲ್ಲಿ ಮಾತಾಡೋರು ಯಾರು ಮಾಡಲ್ಲ. ಬರಕ್ಕಿಲ್ಲ. ಹೌದು ಕೆಲಸ ಯಾರು ಮಾಡ್ತಾರೆ ಅವರೇ ಮಾಡ್ತಾರೆ. ಸರ್ ನಾವು ಮಾಡಲ್ಲ. ಇಟ್ ಇಸ್ ಯೋರ್ ಡ್ಯೂಟಿ. ವಾಯ್ಸ್ ಆಫ್ ದ ಪೀಪಲ್ ಐ ಓನ್ಲಿ ಸ್ಪೀಕ್ ಹಿಯರ್. ಈಗ ನಾನು ಮಾತಾಡಬಾರ್ದು, ಮತ್ತೆ ಯಾರು ಮಾತಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಅವರು ಹೇಳ್ತಾ ಇರೋದು ಸರಿನದು. ಮಾತಾಡ್ಸ್ತಾ ಇದ್ದೀನಿ. ನಾವು 5 ನಿಮಿಷದಲ್ಲಿ ಚರ್ಚೆಯಲ್ಲಿ ಆಗಲ್ಲ. ಮೇಡಮ್ ವಿ ವಿಲ್ ಕಮ್ ಟು ಯುವರ್ ಆಫೀಸ್. Thank you so much. ನೋಡಿ, ಒಂದ್ ಟೈಮ್ ತಗೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ, ಅಥವಾ ಇಲ್ಲೇ ಒಂದು ಜಾಗ ಐಡೆಂಟಿಫೈ ಮಾಡಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು 1 or 2 months ವರೆಗೆ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಮಾಡೋಣ. ಲೈಟಿಂಗ್ ಸೆಷನ್ಸ್ ಒಂದ್ಸರಿ, ಕಸದ್ದು ಸರಿ ಸರಿ. ವೆರಿ ಗುಡ್ ಪಾರ್ಕ್ಸ್ ಮೇಡಮ್. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಆಯ್ತು. 1400 ವಾಲಂಟಿಯರ್ಸ್ 16th ಆಗಸ್ಟ್. ಇದು ಫೆಸಿಲಿಟೀಸ್ ಬೇಕಾದ್ರೆ ತಗೊಳ್ಳಿ. ಸರ್ ಇದು ಮೇಡಮ್ ಚಿನ್ನಪ್ಪ ಅವ್ರು ತಂದಿದ್ದಾರೆ. ಇಲ್ಲ ನಾಟ್ ಫಾರ್ಮಾಲಿಟೀಸ್ ಫಾರ್ ನಮ್ಮ ಇದಕ್ಕೋಸ್ಕರ. ಅಸ್ಲಂ ಮೇಲೆ ಸ್ವಲ್ಪ ಇನ್ನೂ ನಿಲ್ಕೊಳ್ಳಿ ಸರ್. ಇದೆಲ್ಲ ಹಾಕ್ಬಾರ್ದು. ಓಕೆ, ಥ್ಯಾಂಕ್ ಯು. ಬಂದ್ರಲ್ಲ ರೋಡು ಅದೇ ಬ್ಲಾಕ್ ಇವ್ರು ವೆಹಿಕಲ್ ಅವರೆಲ್ಲ ನಿಂತಿದ್ರಲ್ಲ, ರೋಡ್ಸ್ ತೆಗೆದಿರ್ಬೋದು. ಮತ್ತೆ ಇವಾಗ ಎಲ್ಲಿ ಬ್ಲಾಕ್ ಮಾಡ್ಬೇಕಾಗಿರೋದ್ರಲ್ಲಿ ಮಾಸ್ಕ್ ಹಾಕೊಂಡು ಎಲ್ಲರೂ ನೀಟಾಗಿ. ಗಾಡಿ ಮಾಡಿಕೊಡಿ. ಅದು ಯಾರು ಬರ್ತಾರ ಅವ್ರಿಗೆ ಬಿಡೋದಿಲ್ಲ ನಾವು. ಪೂರ ಕಂಪ್ಲೀಟ್. ಈ ಕೆಳಗಡೆ ಪಾರ್ಕ್ ಇದೇ ತರ ಐತೆ ಮೇಡಮ್. ಕೆಳಗಡೆ ಪಾರ್ಕ್ ಇದೇ ತರ ಐತೆ ಸೇಮ್. ಬರ್ತಾರೆ, ಒಂದ್ ಕಡೆಯಿಂದ ಬರ್ತಾರೆ. ಅದು JCB ತೆಗೆಸ್ಕೊಂತೀವಿ.
ರೋಡ್ ಮೇಲ್ಗಡೆ ಇರೋದು ಹಾ ನೋಡ ಸಿಗ್ತವೆ ನಲ್ಲಿ ಜೆಂಟ್ಸ್ 5 ಜನ 20 ಜನ ಲೇಡೀಸ್ ಕಾರ್ಮಿಕರು. ಅದರಲ್ಲಿ 2-3 ಜನ ಅಬ್ಸೆಂಟ್ ಇರ್ತಾರೆ ಎವ್ರಿ ಟೈಮ್. ಗಂಡಸು ಯಾರು ಕೆಲಸ ಮಾಡೋದು ಇಲ್ಲ, ಲೇಡೀಸ್ ಕೈನಲ್ಲಿ ಆಗ್ತಾ ಇಲ್ಲ. ಅಂಡ್ ಇನ್ ಅಡಿಷನಲ್ ಲಾಸ್ಟ್ ಕೌನ್ಸಿಲ್ ನಲ್ಲಿ ನಾನು ಪತ್ರನು ಕೊಟ್ಟಿದ್ದೀನಿ, ಏನಂದ್ರೆ 15 ಜನ ಎಕ್ಸ್ಟ್ರಾ ಮಾಡ್ಕೊಡಿ ಅಂತ. ಯಾಕಂದ್ರೆ ಇಡೀ ಮೈಸೂರು ಸಿಟಿಗೆ ಇದೇ ದೊಡ್ಡ ವಾರ್ಡ್. ತೊಂದರೆ ಆಗುತ್ತೆ. ಒಂದ್ ನಿಮಿಷ ಮಾತಾಡ್ತಾರೆ, ಕಾರ್ಮಿಕರು ಕಮ್ಮಿ, ಅಡಿಷನಲ್ ಹಾಕೊಡೋಣ ಬಿಡಿ. ಅಡಿಷನಲ್ ಹಾಕ್ಕೊಟ್ರೆ ಆವಾಗ ಏನಂದ್ರೆ ಸಮಸ್ಯೆ ಕಮ್ಮಿ ಆಗುತ್ತೆ. ಮೇಸ್ತ್ರಿ ಯಾರಿಲ್ಲಿ? ರಾಜಪ್ಪ ಅವ್ರೆ, ಆವಾಗ ಸಮಸ್ಯೆ ಸಾಲ್ವ್ ಆಗುತ್ತೆ. ಇದೇನಾಗುತ್ತೆ ಅಂದ್ರೆ ವಯಸ್ಸಾಗಿರೋರು ಎಲ್ಲೋ ಒಂದ್ ಕಡೆ 5 ನಿಮಿಷ 10 ನಿಮಿಷ ಕೆಲಸ ಮಾಡ್ತಾರೆ. ರಾಜಪ್ಪ ಈಗ ಗಂಡಸ್ರಿ ಕೆಲಸ ಮಾಡಲ್ಲ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾರಪ್ಪ ಗಂಟಲು? ಎಷ್ಟು ಜನ ಇದ್ದಾರೆ? ಯಾರು ಡ್ರೈವರು? ಡ್ರೈವರ್ಸ್ ಎತ್ತವ್ರ? ಮೇಡಮ್ ಎತ್ತವರು 5 ಜನ ಇದ್ದಾರೆ, ಡ್ರೈವರ್ಸ್ 6 ಜನ, 6 ಗಾಡಿ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರು 5 ಜನ. 5 ಜನ ಎಲ್ಲಿದ್ದಾರೆ ಇವರು? ಮಾಡ್ತಾರೆ ಮೇಡಮ್, ಲಾರಿ ಮಾಡ್ತಾ ಇದ್ದಾರೆ. ಅಲ್ಲ ಲಾರಿಲಲ್ಲ, ಲೋಡರ್ಸ್ ಕಸ ಇಸ್ಕೊಳ್ಳೋರು ಯಾರಿದ್ದಾರೆ ಡೋರ್ ಟು ಡೋರ್? ಮೇಡಮ್ ಡೋರ್ ಟು ಡೋರ್ ಲೇಡೀಸ್ ಹಾಕ್ತಿವಿ ಮೇಡಮ್. 5 ಜನ ಇರೋದ್ರಿಂದ 6 ಗಾಡಿ ಇರೋದ್ರಿಂದ ಲೇಡೀಸ್ ಹಾಕತ್ತೀವಿ, 3 ಗಾಡಿಗೆ ಜೆಂಟ್ಸ್ ಹಾಕೊಂಡ್ ಮಾಡ್ತಾ ಇದೀವಿ. ಒಂದೊಂದು ಗಾಡಿಗೆ ಲೇಡೀಸ್ ಹೋಗ್ತಾರೆ, ಒಂದೊಂದು ಗಾಡಿಗೆ ಜೆಂಟ್ಸ್. ನೀವೆಲ್ಲ ಯಾರು? ಅಭಯನ? ಅಭಯ ಟೀಮ್. ನಿಮ್ಗೆ ಏನ್ ತೊಂದರೆ ಐತೆ ಹೇಳಿ, ಜೆಂಟ್ಸ್ ಗಳು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ. ಇಲ್ಲಿ ವರ್ಕರ್ಸ್ ಜಾಸ್ತಿ ಬೇಕು ಮೇಡಮ್. ಇಲ್ಲಿ ದೊಡ್ಡ ವಾರ್ಡ್ ಆದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಆಗುತ್ತೆ, ತಗೊಳ್ಳೋ ಪ್ರೊವಿಷನ್ ಇದ್ರೆ. ಎಷ್ಟ್ ಜನ ತಗೊಂಡ್ರು ಮಾಡ್ಬೇಕು ಕೆಲ್ಸ, ಮಾಡಿಸ್ಬೇಕು ರಾಜಪ್ಪ. ಇಷ್ಟೊಂದು ಯಾಕೆ ಬಿತ್ತು ಕಸ? ಮೇಡಮ್ ಇಲ್ಲಿ ಮಾಡ್ತಾನೆ ಇರ್ತೀವಿ ಮೇಡಮ್. ಹಾಗಾಗಿ ಸರ್ ಅವರು ಮನೆಯಲ್ಲಿ ನೋಡಿ ಯಾರ್ಯಾರು ಈಗ ಅಪಾರ್ಟ್ಮೆಂಟ್ ಅವ್ರು ಹಾಕಿದ್ರೆ ಅಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಮಾತಾಡಿ ಎಲ್ಲರಿಗೂ ಸೇಫ್ ಮನೆಯವರೆಲ್ಲ ತಂದು ಹಾಕ್ತಾರೆ ಮೇಡಮ್. ಇವರು ನಮ್ಗೆ ಎಲ್ಲಾ ಕಡೆ ಹಾಕ್ತಾರೆ ಇವ್ರು ಏನೇ ಮಾಡಿದ್ರು. ಒಂದ್ ಕಡೆ ಡಸ್ಟ್ ಬಿನ್ ಇಟ್ಟರೆ ಅಟ್ಲೀಸ್ಟ್ ನಾವು ಎತ್ಕೊಂಡು ಹೋಗ್ಬೋದಲ್ಲ ಅಲ್ಲಿಂದ. ಅಲ್ಲ ಇಂಥ ಏರಿಯಾಗಳಿಗೆ ರಾಜನಗರ, ಇದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಒಂದ್ ದೊಡ್ಡ ವಾರ್ಡ್ ಇದೆ. ನಾವೀಗ ಆಲ್ರೆಡಿ ಆಗಸ್ಟ್ 21ನೇ ತಾರೀಕಿನ ಆಗಸ್ಟ್ 1 ಇಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 80 GVP ಸ್ಪಾಟ್ಸ್ ಅಂತ ತಗೊಂಡಿದೀವಿ. ಈಗ ನಮ್ಮ ಝೋನಲ್ 8 ಇಂದ ಇದು ಒಂದು ಬಿಗ್ಗೆಸ್ಟ್ ವಲ್ನರಬಲ್ ಪಾಯಿಂಟ್ ಇದೆ, ಗಾರ್ಬೇಜ್ ವಲ್ನರಬಲ್ ಪಾಯಿಂಟ್ ಇದೆ. ಇದನ್ನ ನಾವು ಕ್ಲಿಯರ್ ಮಾಡ್ಬೇಕು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಅಂತ ಹೇಳಿ ತಗೊಂಡಿದೀವಿ. ಬಟ್ ಈಗಾಗಲೇ ಒಂದು 15 ದಿನದಿಂದ ಸ್ಟಾರ್ಟ್ ಮಾಡಿದಾಗ ಎಲ್ಲ ಸಂಘಟನೆಗಳು ಜನರು ಒಟ್ಟಾಗಿ ಬಂದಿರೋದು ಇಲ್ಲಿ ತುಂಬಾ ಸಂತೋಷವಾದ ವಿಚಾರ. ಎಲ್ಲ ಕಡೆ ಕೆಲವು ಸಂಘಟನೆಗಳು ಅಲ್ಲೊಂದು ಇಲ್ಲೊಂದು ಜನ ಬರ್ತಾ ಇದ್ರು, ಬಟ್ ಇಲ್ಲಿ ಸಾಕಷ್ಟು ಜನ, ಮಕ್ಕಳು, ಸಂಘ ಸಂಸ್ಥೆಗಳು, ಈ ಏರಿಯಾದ ಮುಖಂಡರುಗಳು ಎಲ್ಲ ಸೇರ್ಕೊಂಡಿದ್ದೀರಾ ನಮ್ಮ ಜೊತೆಗೆ. ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ದೀರಾ. ಒಂದು ಪಟ್ಟಿ ಮಾಡಿಕೊಂಡು ನಾವು ಹಂತವಾಗಿ ಕಸನ ಈ ತರ ರಸ್ತೆಯಲ್ಲಿ ಹಾಕದೇ ಇರೋ ತರ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಸಿಬ್ಬಂದಿಗಳ ಜೊತೆ ಡಿಸ್ಕಸ್ ಮಾಡಿ ಇದನ್ನ ಗಾರ್ಬೇಜ್ ವಲ್ನರಬಲ್ ಪಾಯಿಂಟ್ಸ್ ಫ್ರೀ ಆಗಿ, ಅಂದ್ರೆ ಇಲ್ಲಿ ಕಸ ಹಾಕದೇ ಇರೋ ತರ ಮಾಡ್ಲಿಕ್ಕೆ ಎಲ್ಲರೂ ಸೇರಿ ಪಣ ತೊಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ತೆಗೆಯುವಂತ ಕೈಗಳು ತುಂಬಾ ಕಡಿಮೆ, ನಮಗಿರೋ ವೆಹಿಕಲ್ಸ್ ಜನ ಕಡಿಮೆ ಇದೆ, ಕಸ ಹಾಕೋರು ಜಾಸ್ತಿ ಜನ ಇದ್ದಾರೆ. ಈಗ ನಾವು ಹಾಕ್ಬಿಟ್ಟು ತೆಗಿಸೋದಕ್ಕಿಂತ ಬಹಳ ಮುಖ್ಯವಾಗಿ ನಾಗರಿಕರು ಇವತ್ತೆಲ್ಲರೂ ಎಜುಕೇಟ್ಸ್ ಇದ್ದಾರೆ, ಕಸನ ಹಾಕೋದ್ರಲ್ಲಿ ಅಟ್ಲೀಸ್ಟ್ ಒಂದ್ ಕಡೆ ಇಟ್ಟರಾರು ಎತ್ಕೊಂಡು ಹೋಗ್ಬೋದು. ಅದ್ ಬಿಟ್ಬಿಟ್ಟು ಎಲ್ಲಂದ್ರಲ್ಲಿ ಬೀದಿನಲ್ಲಿ ಚೆನ್ನಾಗಿ ಹಾಕದೆ ನಮ್ಗೆ ತೆಗಿಯೋ ಕಷ್ಟ ಆಗತ್ತೆ. ಮನೆಗೆ ಗಾಡಿಗಳು ಬಂದಾಗ ಹಾಕ್ಬೇಕು. ಬೆಳಿಗ್ಗೆ ಬರ್ತದೆ ಅಂದ್ರೆ ಅದಕ್ಕೋಸ್ಕರ ನೀವು ಮನೆ ಬಾಗ್ಲಲ್ಲಿ ಇಟ್ರು ತಗೊಂಡು ಹೋಗ್ತಾರೆ. ಅದ್ಬಿಟ್ಟು ಈ ತರ ಎಲ್ಲಾ ಕಡೆ ಚೆಲ್ಬಿಟ್ರೆ ನಾವು ಒಂದು ದಿನ ಬರ್ಬೋದು, ಇಡೀ ಮೈಸೂರಲ್ಲೇ ನಾವು ದಿನ ಬಂದು ಇಲ್ಲಿ ನಿಲ್ಲಕ್ಕಾಗಲ್ಲ. ಹಾಗಾಗಿ ಎಲ್ಲಾ ನಾಗರಿಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಕಸನ ದಯವಿಟ್ಟು ಸಂಗ್ರಹ ಮಾಡಿ ವಾಹನಗಳಿಗೆ ಕೊಡಿ. ನಿಮ್ಗೆ ನಾವು ಖಂಡಿತ ವಾಹನಗಳಿಗೆ ಕೊಡಿ ಅಂತ ಹೇಳ್ತೀವಿ. ಏನೋ ಬೈ ಮಿಸ್ ಅವತ್ತು ಆಗಿಲ್ಲ ಅಂತಂದ್ರೆ ಒಂದು ಸಮರ್ಪಕವಾಗಿ ಒಂದು ಕಡೆ ಇಡಿ, ನಮ್ಮವ್ರು ತಗೊಂಡು ಹೋಗ್ತಾರೆ. ಆದ್ರೆ ಏನೆಲ್ಲ ಕಸಗಳಿರುತ್ತೆ ನಾವು ತೆಗಿಯೋದೇ ಕಷ್ಟ ಇದೆ, ಇನ್ನ ಪ್ರತಿನಿತ್ಯ ಪೌರ ಕಾರ್ಮಿಕರು ತೆಗಿಯೋದು ತುಂಬಾ ಕಷ್ಟ ಇದೆ. ನಾವು ಒಂದ್ಸರಿ ಬಂದ್ ಕೈ ಹಾಕ್ತಾ ಗೊತ್ತಾಗುತ್ತೆ ಅದ್ರ ಕಷ್ಟ ಎಷ್ಟಂತ. ಹಾಗಾಗಿ ನಾವು ಇದನ್ನ ಸ್ಟ್ರೀಮ್ಲೈನ್ ಮಾಡ್ತೀವಿ. ಇವತ್ತು ಕಂಪ್ಲೀಟ್ ಆಗಿ ಏನೇನೆಲ್ಲ ಕಸದಿದೆ ನಮ್ಮ ಪಾಲಿಕೆ ಅಧಿಕಾರಿಗಳು ಬೆಳಗ್ಗೆಯಿಂದನೇ ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆ ಎಲ್ಲರೂ ಸಹಕಾರ ನೀಡಿ
ಇವತ್ತು ಎಲ್ಲ ಇದನ್ನ ಒಂದು ಕಸಮುಕ್ತ ತಾಣವಾಗಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಸೇರಿ ಮಾಡೋಣ. ಈಗ ಅದನ್ನೇ ಕೇಳ್ತಾ ಇದ್ದಾರೆ, ಈ ಏರಿಯಾಗಳಿಗೆ ಇಷ್ಟು ಜನರು ಆಗಲ್ಲ ಅಂತ ಹೇಳಿ. ಈಗ ನಮ್ದು ಲಿಮಿಟ್ಸ್ ನೋಡ್ಕೊಂಡು ಏನಾದ್ರು ಸ್ವಲ್ಪ ಅಡಿಷನಲ್ ಸ್ಟಾಫ್ ಹಾಕೊಂಡು ಅನುಕೂಲ ಆಗೋದಿದ್ರೆ ಮಾಡೋಣ. ಸ್ವಲ್ಪ ಟೈಮ್ ವೇರಿಯೇಷನ್ ಮಾಡ್ಕೊಂಡು ಇಲ್ಲಿ ಜನದ್ದು ಸ್ವಲ್ಪ ಟೈಮ್ ವೇರಿಯೇಷನ್ ಮಾಡ್ಕೊಂಡು ಮದ್ರಸಾ ಶ್ಲಾಘಿಸುವಂತ ವಿಚಾರ. ಪಾಪ ಕಸ ಹಾಕಿ ಮಕ್ಳು ಕೈಲಿ ಜನರ ಕೈಲಿ ತೆಗೆಯೋ ಬದಲು ಮನೆಯಿಂದಾನೆ ಇದು ಕಸ ಹಾಕ್ತಾ ಇರೋ ತರ ಇನಿಶಿಯೇಟ್ ಆದ್ರೆ ಮಾತ್ರ ಕಸ ತಡೆಯಕ್ ಸಾಧ್ಯ. ಇಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಬಂದು ತೆಗಿಯೋಕ್ಕಾಗಲ್ಲ. ಅಷ್ಟು ಮೆನ್ ಎಕ್ವಿಪ್ಮೆಂಟ್ಸ್ ನಮ್ಮಲ್ಲೂ ಇರೋದಿಲ್ಲ. ಚೆಲ್ಲೋದು ಈಸಿ, ತೆಗಿಯೋದು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ದೊಡ್ಡ ಡಸ್ಟ್ಬಿನ್ ತರ ಏನಾದ್ರು ಅದನ್ನೇ ಇವಾಗ ಡಿಸ್ಕಸ್ ಮಾಡಿದೆ. ನಮ್ಗೆ ಡಸ್ಟ್ಬಿನ್ ಫ್ರೀ ಸಿಟಿ ಮಾಡ್ಬೇಕಂತಾನೆ ಇದ್ದಿದ್ದು. ಮೊದ್ಲೆಲ್ಲ ಇತ್ತು, ಆಗ್ಲೂ ಡಸ್ಟ್ಬಿನ್ ಸುತ್ತ ಚೆಲ್ ಬಿಡ್ತಾ ಇದ್ರು. ಅದೊಂಥರ ಮಳೆ ಎಲ್ಲ ಬಂದಾಗ ನೆಂದು ಅದೊಂಥರ ಪ್ರಾಬ್ಲಮ್ ಆ ಡಸ್ಟ್ಬಿನ್ ಫ್ರೀ ಮಾಡಿ ಡೋರ್ ಟು ಡೋರ್ ಕಸ ಸಂಗ್ರಹಣೆ ಮಾಡ್ಬೇಕು ಅನ್ನೋದೇ ನಮ್ ಇಂಟೆನ್ಷನ್. ಹಂಗಾಗಿ ಏನಾದ್ರೂ ತೀರಾ ಅದು ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸೂಕ್ತವಾಗಿ ಡಸ್ಟ್ಬಿನ್ ಇಟ್ಟು ಅದನ್ನ ವಿಲೇವಾರಿ ಮಾಡುವಂತದಕ್ಕೆ ನಾವು ಬನ್ನಿ. ಓಕೆ, ರೆಡಿನಾ? ಓಕೆ. ಸ್ವಚ್ಛ ಮೈಸೂರು. ನೀವೆಲ್ಲ ನಿಮ್ಗೆ ಎಲ್ಲ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇನಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿ, ಸ್ವಲ್ಪ ದಿನ ಕ್ಲೀನ್ ಇರ್ತದೆ, ಆಮೇಲೆ ಪುನಃ ತಂದು ಹಾಕ್ತಾರೆ. ಅದಕ್ಕೆ ಒಂದು CC ಕ್ಯಾಮ್ರಾ ಹಾಕ್ಸಿ, ಮಿಕ್ಕಿದೆ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ಗಳು ಹಾಕ್ಸಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ನಿಮ್ಗೆಲ್ಲ ಒಂದು ಬಾರಿ ನಮಗೆ ಧನ್ಯವಾದ ಆಯ್ತದೆ ಮೇಡಮ್. ಆಮೇಲೆ ನಾಯಿಗಳು ಜಾಸ್ತಿ ಇದಾವೆ ಮೇಡಮ್. ನಾಯಿ ರಾತ್ರಿ ಹೊತ್ತು 12 ಗಂಟೆಗೆ ಶಬ್ದ ಮನೆ ಕಳಕ್ಕೆ ಆಗಲ್ಲ ಮೇಡಮ್. ಆಮೇಲೆ ಎಲ್ಲ ತಗೊಂಡ್ ಬಂದು ರಾತ್ರಿ ಹೊತ್ತೇ ಹಾಕ್ತಾರೆ ಇಲ್ಲಿ. ಬೆಳಿಗ್ಗೆ ಹೊತ್ತು ಹಾಕಲ್ಲ, ರಾತ್ರಿ ಹೊತ್ತೇ ಮಾತ್ರ ಹಾಕ್ತಾರೆ ಇಲ್ಲಿ. ಅದಕ್ಕೆ ಒಂದು ಸ್ವಲ್ಪ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾವೆ, ಸ್ವಲ್ಪ ನಾವು ಪ್ಲೀಸ್ ಕಾರ್ತಿಕ್ ಸರ್ ಸ್ವಲ್ಪ ನೀವು ನಿಂತು ಅದು ಮಾಡಿಸಿ ನಮ್ಗೆ. ಸ್ವಲ್ಪ ಕರ್ಸಿ ಅದೊಂದು ಸ್ವಲ್ಪ ಏನೈತೆ ನೀವು ಮಾಡಿ ನಿಮ್ಗೆ ಒಂದು ಅನುಕೂಲ ಮಾಡಿಕೊಟ್ರೆ ನಿಮ್ಗೆ ಭಾರಿ ಒಂದು ಧನ್ಯವಾದ ಹೇಳಕ್ಕೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಸಹಕಾರನೂ ಬೇಕು, ನಾವು ಮಾಡ್ಬೋದು, ಬಟ್ ಅದನ್ನ ಸಸ್ಟೈನ್ ಆಗ್ಬೇಕು. सबका काम ये, सब मिलको हमें काम करना. मेरा काम नहीं, ये आजादी समाज जाति हमें सब मिलको हमें एक होको क्या काम है, ये पूरा काम है अल्लाह सब मिलको करेंगे. हाजी साहब ये सब मिलकर करना जरूरी है. सब मिलको करेंगे इंशाअल्लाह. इसके बाद है ना, सुबह को ऑटो भी जो आते हैं ना, उन्होंने एक राउंड जाती ही चल जाती, छोड़ते नहीं उन्होंने. छोड़ते रहे तो कचरा लगा डालती. इनका क्या है मालूम है, तुम जाना आज हमें गए थे घर को बोलना होता चुनना था. आपको 8:30 बजे के बाद आने बोल इंशाअल्लाह उसे जाकर हमें एक मेमोरेंडम दे देंगे इंशाअल्लाह. पूरा लिख इंशाअल्लाह. सबका अरे पब्लिक रास्ते बोलना नहीं जरा. बोलो. ಪಬ್ಲಿಕ್ ವ್ಯವಸ್ಥೆ ಹಮಾರೆ ಸಾರೆ यहाँ पे ಮುಸಲ್ಮಾನ್ है, ಹಿಂದೂ है, ಇಲ್ಲಿ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ, ಈ ಕಚರ ತಂದು ಹಾಕೋದು ಬಿಟ್ಬಿಡಿ. ಯಾಕಂದ್ರೆ ನಿಮ್ಗೋಸ್ಕರ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿದಿನ ಗಾಡಿ ಬರುತ್ತೆ, ಆ ಗಾಡಿ ಒಂದೇ ನಿಮ್ ಕಸ ಕೊಟ್ಬಿಡಿ. ಆಯ್ತಾ? ಈ ರೋಗಗಳು ಯಾರು ಬರೋದು? ನಿಮ್ಮ ಮಕ್ಳಿಗೆ ಬರುತ್ತೆ, ನಿಮ್ಮ ಮನೆಯವ್ರಿಗೆ ಬರುತ್ತೆ. ಸೊ ಈ ರೋಗದಿಂದ, ಸಾಂಕ್ರಾಮಿಕ ರೋಗದಿಂದ ತಡೆಗಟ್ಟಬೇಕಂದ್ರೆ ನೀವೆಲ್ಲ ಇದಕ್ಕೆ ನಾವು ಅವೇರ್ನೆಸ್ ತರಬೇಕು. ಇವೆಲ್ಲ ಬಂದ್ಬಿಟ್ಟು ನೀವು ಕೈ ಜೋಡಿಸ್ಬೇಕು ನಮ್ಮ ಜೊತೆ. ನೋಡಿ ಇವಾಗ ಎಷ್ಟು ಜನ ಬಂದಿದ್ದಾರೆ ನಮ್ಮ ಯೂನಿಕ್ ಯೂತ್ ಫೌಂಡೇಶನ್
ಪ್ರತಿಯೊಂದು ಸಮಾಜ ಸೇವೆ ಮಾಡ್ತಾರೆ ಇವರು. ಈ ನಮ್ಮ ಹ್ಯೂಮನ್ ರೈಟ್ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಫೌಂಡೇಶನ್ ಸೊಸೈಟಿ ಅವ್ರು ಬರ್ತಾರೆ, ಇವರೆಲ್ಲ ಇದ್ದಾರೆ. ನಾವೆಲ್ಲ ಯಾತಿಗಿರೋದು. ಸೊ ನೀವೆಲ್ಲ ನಮ್ಗೆ ಏನೇ ಇದ್ರು ಕಂಪ್ಲೇಂಟ್ ಕೊಟ್ರೆ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಕೆಲಸ ಮಾಡೋಣ. ನಾವು ಸ್ವಚ್ಛವಾಗಿರೋಣ, ನಮ್ಮ ಜಾಗನ ಗೊತ್ತೈತಲ್ಲ, ಸ್ವಚ್ಛ ಮೈಸೂರು ಅಂತ ಹೇಳ್ಬಿಟ್ಟು ಪ್ರಸಿದ್ಧವಾಗೈತೆ. ಅದನ್ನ ಅದೇ ತರ ಕಾಪಾಡ್ಕೊಂಡು ಹೋಗೋ ಪ್ರಯತ್ನ ಪಡೋಣ.